ಸರ್, ಈಗ ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳನ್ನ ನೋಡಿ ತಿಳ್ಕೊಂಡಿರುವಂಥದ್ದು. ನಿನ್ನೆ ಸುಮಾರು ಬೆಳಗ್ಗೆ ಒಂದು 6-6:15 ಸಮಯದಲ್ಲಿ ಒಬ್ಬ ಕನ್ನಡದ ನಮ್ಮ ಹುಡುಗ ಇರ್ತಾನೆ, ಅವನು ಮನೆಗೆ ಹೋಗ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ಗಾಡಿಗೆ, ಅವನ ಗಾಡಿ ಮತ್ತೆ ಇನ್ನೊಂದು ಗಾಡಿಗೆ ಒಂದು ಡಿಕ್ಕಿ ಆಗುವಂತ ಒಂದು ಸಂದರ್ಭದಲ್ಲಿ ಇನ್ನೊಂದು ಕಾರಲ್ಲಿ ಇರುವಂತ ದಂಪತಿಗಳು ಏನ್ ಮಾಡ್ತಾರೆ, ಈ ಹುಡುಗನ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತ ಏನಿರ್ತಾನೆ, ಕಾರಲ್ಲಿ ಕೂತಿದ್ದಂತ ಆತ ಏನಿರ್ತಾನೆ, ಕಾರಲ್ಲಿ ಕೂತ್ಕೊಂಡು ಕನ್ನಡಿಗರು ಹೀಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಕನ್ನಡ ನನಗೆ ಬರೋದಿಲ್ಲ ಅಂತ ಹೇಳಿ ಹಲ್ಲೆ ಮಾಡಿದ್ರು, ನನಗೆ ರಕ್ತ ಸೋರ್ತಾ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಹೇಳಿಕೆಗಳನ್ನ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ವೈರಲ್ ಮಾಡಿಬಿಟ್ಟು ಆತ ಕಲ್ಕಟ್ಟಾಗಿ ಹೊರಟೋಗ್ತಾರೆ. ತದನಂತರದಲ್ಲಿ ಈ ಹುಡುಗನಿಗೆ ಏನ್ ಏಟ್ ಬಿದ್ದಿರುತ್ತಲ್ಲ, ಈ ಹುಡುಗ ಮನೆಗೆ ಹೊರಟೋಗ್ತಾನೆ, ಭಯ ಪಟ್ಕೊಂಡು ಕಂಪ್ಲೇಂಟ್ ಕೂಡ ಕೊಟ್ಟಿರೋದಿಲ್ಲ. ಆಮೇಲೆ ಏನಾಗುತ್ತೆ, ಇವೆಲ್ಲವೂ ಕೂಡ ವೈರಲ್ ಆದ ನಂತರದಲ್ಲಿ ಈ ವಿಕಾಸ್ ಅನ್ನೋ ಹುಡುಗನನ್ನ ಪೊಲೀಸ್ನವರು ಕರ್ಕೊಂಡು ಬಂದು ಕಸ್ಟಡಿಗೆ ತಗೊಂಡು ನಿನ್ನೆ ಅವನ್ನ ಕರ್ಕೊಂಡು ಬಂದು ಬೈಪ್ನಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿರುವಂತದ್ದು. ಈಗಲೂ ಕೂಡ ಆತ ಇಲ್ಲಿದ್ದಾನೆ. ಆದ್ರೆ ಆತ ಏನಿರ್ತಾನೆ, ಹಲ್ಲೆ ಯಾರು ಮಾಡಿರ್ತಾರೆ ಆತನ ವಿರುದ್ಧ FIR ಆಗಿರೋದಿಲ್ಲ. ಅದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಯವ್ರು ಏನ್ ಮಾಡ್ತಾರೆ, ನಿನ್ನೆ ರಾತ್ರಿ ಬಂದು ಒಂದಷ್ಟು ಒತ್ತಡಗಳನ್ನ ಹಾಕಿದಾಗ ಆಗ ಬೈಯಪ್ಪನಹಳ್ಳಿ ಸ್ಟೇಷನ್ ಅವ್ರು ಏನ್ ಮಾಡ್ತಾರೆ, ಸಮಾಧಾನಕ್ಕೋಸ್ಕರ ಆಯ್ತು ನಾವೊಂದು FIR ಮಾಡ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ FIR ಮಾಡಿರುವಂತದ್ದು. ಅದ್ರಲ್ಲಿ ಒಂದಷ್ಟು ಸೆಕ್ಷನ್ ಗಳನ್ನ ಕೂಡ ಹಾಕಿದ್ದಾರೆ. ಅದಕ್ಕೆ ನಾವು ಖಂಡಿತವಾಗ್ಲೂ ಶ್ಲಾಘನೀಯ. ಆದ್ರೆ ಇದರಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, FIR ಪ್ರತಿಯಲ್ಲಿ ಎಲ್ಲಿಯೂ ಕೂಡ ಆತನ ಹೆಸರು, ಯಾರು ಹಲ್ಲೆ ಮಾಡಿದ್ದಾರೆ ಏರ್ ಫೋರ್ಸ್ ಕಮಾಂಡರ್ ಅಂತ ಏನ್ ಹೇಳ್ತಾರೆ, ಆತನ ಹೆಸರನ್ನ ಬಿಟ್ಟು ಒಬ್ಬ ಡ್ರೈವರ್ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ನೀವು ಯಾರ ಪರವಾಗಿ ನಿಂತಿದ್ದೀರಿ, ಯಾರ ಹಲ್ಲೆಗೆ ಒಳಗಾಗ್ತಾರೆ ಆ ಹುಡುಗನ ಕರ್ಕೊಂಡು ಬಂದು ನೀವು ಸ್ಟೇಷನ್ ಅಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಕೂರಿಸ್ಕೊಂಡಿದ್ದೀರಿ. ಆತನಿಗೆ ಫೂಟೇಜಸ್ ನ ಯಾರಾದ್ರೂ ನೋಡಿದ್ರೆ ಸರ್, ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಆತನ ಮೇಲೆ ಎಷ್ಟು ಹಲ್ಲೆ ಆಗಿದೆ, ಎಷ್ಟು ದಾರುಣವಾಗಿ ಅವನನ್ನ ಸಾಯೋ ಹಂತಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ. ಪ್ರತಿಯೊಬ್ರು ಸರ್, ಮನೇಲಿರುವಂತ ಮಕ್ಕಳಿರುವಂತವ್ರು ಪ್ರತಿಯೊಬ್ರು ಭಯ ಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಕನ್ನಡ ನಾನು ಮಾತಾಡ್ಲಿಲ್ಲ, ಹಾಗಾಗಿ ಸಾರ್ವಜನಿಕರು ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಯಾರೋ ವಲಸಿಗರು ಹೊರಗಡೆ ಬಂದಿರುವಂತವ್ರು ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಾರೆ. ನಾನು ಒಂದೇ ಕೇಳೋದು, ತನಿಖೆ ಎರಡೂ ಕಡೆಯಿಂದನೂ ಕೂಡ ಒಂದೇ ಸ್ವರೂಪವನ್ನ ತಗೊಳ್ಬೇಕು. ಈ ಹುಡುಗನ್ನ ನೀವು ಹೇಗೆ ಕರ್ಕೊಂಡು ಬಂದು ಇವತ್ತು ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿದ್ದೀರೋ, ಖಂಡಿತವಾಗ್ಲೂ ಏರ್ ಫೋರ್ಸ್ ಕಮಾಂಡರ್ ಯಾರಿದ್ದಾರೆ ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಮುಖಾಂತರ ನಾನು ಕೇಳ್ಕೊತೀನಿ. ಮೇಡಮ್, ಈಗಾಗಲೇ ನೀವು ಹೇಳಿದ್ರೆ FIR ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಅಂತ ಹೇಳಿ. ಈಗ ಆಲ್ರೆಡಿ ಒಂದು ಕಡೆ ವಿಕಾಸ್ನ ಆಲ್ರೆಡಿ ಬಂಧಿಸ್ಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಈಗ ಸದ್ಯಕ್ಕೆ ಏನು ಆರೋಪಿತ ವ್ಯಕ್ತಿ ಏನಿದ್ರೆ ಅವರು ಈಗ ಕೋಲ್ಕತ್ತಾದಲ್ಲಿರುವಂಥದ್ದು. ಈಗ ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಅಂತ ಹೇಳಿ ಏನಾದ್ರು ಚರ್ಚೆ ಮಾಡಿದ್ರೆ ಏನಾದ್ರು ಸರ್, ಈಗ ನಮಗೆ ಯಾವುದೂ ಕೂಡ ಸರಿಯಾಗಿ ಮಾಹಿತಿಯನ್ನ ಪೊಲೀಸ್ನವ್ರು ಕೊಡ್ತಾ ಇಲ್ಲ. ನಮಗೆ ಒಂದು ಗೊತ್ತಾಗಿರೋದು ಏನು ಅಂತಂದ್ರೆ, ನಮ್ಮ ಸಮಾಧಾನಕ್ಕೋಸ್ಕರ ಒಂದು FIR ಅನ್ನ ಮಾಡಿದ್ದಾರೆ, ಅದ್ರಲ್ಲಿ ಒಂದು 4 ಸೆಕ್ಷನ್ಗಳನ್ನ ಹಾಕಿರೋಂಥದ್ದು ಕಂಡು ಬರುತ್ತೆ. ಆದ್ರೆ ಯಾಕೆ ಬಯಸ್ಡ್ ಆಗಿ ನೀವು ಮಾಡ್ತಾ ಇದ್ದೀರಿ, ಯಾಕೆ ನೀವು ಏರ್ ಫೋರ್ಸ್ ಕಮಾಂಡರ್ ಹೆಸರು ನಿಮಗೆ ಗೊತ್ತಿಲ್ವಾ, ಯಾಕೆ ನೀವು ಆತನ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ. ಹಾಗೆ ಈಗ ಮುಂದಿನ ತನಿಖೆ ಏನು ಅಂತಂದ್ರೆ, ಈಗ ವಿಕಾಸ್ ಏನಿದ್ದಾರೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲೊಂದು ಚಿಕ್ಕ ಒಂದು ಇದಿರುತ್ತೆ, ಅದ ನಂತರದಲ್ಲಿ ಅವರಿಗೆ ರಿಲೀಸ್ ಮಾಡುವಂತದ್ದು ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಯಾವುದೇ ತರದ ಭರವಸೆ ಇಲ್ಲ. ಯಾಕೆಂತಂದ್ರೆ ಎಲ್ಲವೂ ಕೂಡ ವಿಕಾಸ್ ಮೇಲೆ ಹಾಕಿರುವಂತದ್ದು ನಾನ್ ಬೇಲಬಲ್ ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ಹಾಗಾಗಿ ಆತನನ್ನ ಜೈಲಿಗೆ ಕಳಿಸುವಂತ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ನಾನು ಹೇಳ್ತೀನಿ, ಯಾರೇ ಫುಟೇಜಸ್ ನೋಡಿದ್ರು ಕೂಡ ಸರ್, ಎಲ್ಲರ ಕಣ್ಣು ಮುಂದೆ ಸಾಕ್ಷಿ ಇದೆ. ವಿಕಾಸ್ಗೆಲ್ಲ ಶಿಕ್ಷೆ ಆಗ್ಬೇಕಾಗಿರೋದು, ಯಾರು ಅವನನ್ನು ಹೊಡೆದಿದ್ದಾರೆ, ಯಾರು ಹಲ್ಲೆ ಮಾಡಿದ್ದಾರೆ ಆತನಿಗೆ ಶಿಕ್ಷೆ ಆಗಬೇಕು. ಆತನಿಗೆ ಕಾನೂನಿನ ಏನು ಕ್ರಮ ಇದೆ ಅದು ಖಂಡಿತವಾಗ್ಲೂ ಆಗಬೇಕು. CCTV ಫುಟೇಜ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರು ಹಲ್ಲೆ ಮಾಡ್ತಿರೋದು, ಅದನ್ನ ಯಾರು ನೋಡಿದ್ರು ಕೂಡ ಐಡೆಂಟಿಫೈ ಮಾಡಬಹುದು. ಆದ್ರೆ ಯಾಕೆ ಪೊಲೀಸರು ಅದನ್ನ ಪರಿಗಣನೆ ಅಂದ್ರೆ FIR ಮಾಡಿದ್ರು ಕೂಡ ನೇರವಾಗಿ ಮಾಡಬಹುದಾಗಿತ್ತು, ಯಾಕೆ ಮೀನಮೇಷ ಮಾಡಿದ್ರು ಸರ್? ಇದು ನಮಗೂ ಕೂಡ ನಮ್ಮ ಕಣ್ಣೊರೆಸುವಂತ ಒಂದು ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಟ್ ಇದ್ರಲ್ಲಿ ಇರುವಂತ ಒಳಮರ್ಮ ನಮಗೂ ಅರ್ಥ ಆಗಿಲ್ಲ. ಹಾಗಾಗಿ ನಾವು ಕೂಡ ಬೆಳಗ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಯಾಕಂದ್ರೆ ಆ ಫುಟೇಜಸ್ ನೋಡುವಾಗ ನಮ್ ಎಲ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಸರ್. ಯಾರ ಮನೆ ಮಕ್ಕಳಾದ್ರೂ ಒಂದೇ, ಆ ತಾಯಿ ಮಾತಾಡ್ಬೇಕಾದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ನಮ್ಮನೇಲೂ ಮಕ್ಳು ಇರ್ತಾರೆ, ನಮ್ಮನೇಲೂ ಅಣ್ಣ ತಮ್ಮ ಇರ್ತಾರೆ, ಯಾರು ಯಾರ ಮೇಲೂ ಕೈ ಮಾಡಬಾರ್ದು ಸರ್. ರೋಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಅನ್ನುವಂಥದ್ದು ಬಹಳನೇ ಕಾಮನ್. ಅದರಲ್ಲೂ ಕೂಡ ಇವತ್ತು ಬೆಂಗಳೂರಿನಂತ ಮಹಾನಗರದಲ್ಲಿ ಇವೆಲ್ಲ ಆಗುವಂಥದ್ದು ಬಹಳನೇ ಕಾಮನ್. ಅದಕ್ಕೆ ಅಂತ ಹೇಳಿ ನನ್ನ ಶರೀರ ದೊಡ್ಡದಾಗಿದೆ, ನನಗೆ ಬಹಳ ಗಟ್ಟಿಯುತವಾಗಿದ್ದೀನಿ ಅಂತ ಹೇಳಿ ಹೋಗೋ ಬರೋರ್ ಮೇಲೆ ಎಲ್ಲ ದರ್ಪ ತೋರಿದ್ರೆ ಹಾಗಾದ್ರೆ ಇದೇನು ಸರ್? ಬಹುಶಃ ಸಾರ್ವಜನಿಕರು ಇಲ್ಲದೆ ಹೋಗಿದ್ದಿದ್ರೆ ಆ ಹುಡುಗನ್ನ ಖಂಡಿತವಾಗ್ಲೂ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಖಂಡಿತವಾಗ್ಲೂ ಆಗಿರ್ತಿತ್ತು. ಯಾಕಂದ್ರೆ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೇ ನಾವೆಲ್ಲ ಫುಟೇಜಸ್ ಗಳನ್ನ ನೋಡ್ತಾ ಇದೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಫುಟೇಜಸ್ ಗಳ ಹರಿದಾಡ್ತಾ ಇದೆ ಅವೆಲ್ಲವೂ ಪೊಲೀಸ್ ಅವರೇ ರಿಲೀಸ್ ಮಾಡಿರುವಂತ ಫುಟೇಜಸ್. ಈ ಘಟನೆ ಹೊರತುಪಡಿಸಿ ಬೇರೆ ಇನ್ಸಿಡೆಂಟ್ಸ್ ಅಲ್ಲೂ ಕೂಡ ಯಾರೇ ಹಲ್ಲೆ ಮಾಡಿದ್ರು, ಆಟೋ ಚಾಲಕರು ಇರಬಹುದು, ಮತ್ತೆ ಬೇರೆ ಯಾರು ಸ್ವಿಗ್ಗಿ ಡೆಲಿವರಿ ಬಾಯ್ ಯಾರೇ ಇರಲಿ, ಅಂಥವ್ರನ್ನ ಅಲ್ಲೇ ಆದ ನಂತರ ಅವರು ಕನ್ನಡಿಗರು ಮತ್ತೆ ಕರ್ನಾಟಕ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿ ಅಲ್ಲಿ ಒಂದು
ಬೇರೆ ಒಂದು ರೀತಿಯಲ್ಲಿ ಅರ್ಥ ಕಲ್ಪಿಸುವಂತ ಕೆಲಸ ನಡೀತಾ ಇದೆ ಮೇಡಮ್ ಇತ್ತೀಚಿನ. ಸರ್, ಇವತ್ತು ಯಾರೇ ಆಗಿರ್ಬೋದು, ನಮ್ಮವರೇ ಆಗಿರ್ಬೋದು, ಹೊರಗಡೆಯಿಂದ ಬಂದಂಥವ್ರು ಆಗಿರ್ಬೋದು ಸರ್, ವಿಚಾರಗಳನ್ನ ಇರೋ ಹಾಗೆ ಹೇಳಬೇಕೆ ಹೊರತಾಗಿ ತಿರುಚಿ ಹೇಳುವಂಥ ಪ್ರಯತ್ನವನ್ನ ಯಾರು ಕೂಡ ಮಾಡಬಾರ್ದು. ಕನ್ನಡದ ಹೆಸರಲ್ಲಿ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನ ಇವತ್ತು ಆ ಏರ್ ಕಮಾಂಡರ್ ಯಾರಿದಾರಲ್ಲ, ಏರ್ ಫೋರ್ಸ್ ಕಮಾಂಡರ್, ಅವ್ರು ಮಾಡ್ತಾ ಇದ್ದಾರೆ. ಅದು ಎಲ್ರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಷನಲ್ ನ್ಯೂಸ್ ಆಗಿರುವಂಥದ್ದು. ಏನೋ ಬೆಂಗಳೂರಲ್ಲಿ ವಲಸಿಗರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಸ್ಪ್ರೆಡ್ ಆಗ್ತಿದೆ. ಇವೆಲ್ಲವೂ ಸುಳ್ಳು. ಇಲ್ಲಿ ನಮ್ಮ ಮೇಲೆ ಹೊರಗಿಂದ ಬಂದಂಥವ್ರು ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಮತ್ತೆ ವಿಚಾರಗಳನ್ನ ತಿರ್ಚುವಂಥದ್ದು ಸ್ಪಷ್ಟವಾಗಿ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಗೋಚರ ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನು ಅಂತ ಹೇಳಿ ಮೇಡಮ್? ಸರ್, ಈಗ ನಾವು ಕೂಡ ಕಾದ್ ನೋಡ್ತೀವಿ. ಪೊಲೀಸ್ನವರ ನಡೆ ಏನಾಗಿರುತ್ತೆ, ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅನ್ನೋದು ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗೆ ವಿಕಾಸ್ ಅವರು ಆದಷ್ಟು ಬೇಗ ರಿಲೀಸ್ ಆಗಬೇಕು, ಮತ್ತೆ ಅವರಿಗೆ ಮೆಡಿಕಲ್, ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಆದಷ್ಟು ಬೇಗ ಚಿಕಿತ್ಸೆಗೆ ಒಳಪಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಯಾಕೆಂತಂದ್ರೆ ಅಷ್ಟು ಹಲ್ಲೆ ಆಗಿದೆ. ನಾನು ಅವ್ರನ್ನ ಇನ್ನೂ ನೋಡಿಲ್ಲ. ಬಹುಶಃ ನಾವು ಫುಟೇಜಸ್ ಎಲ್ಲ ನೋಡಿದಾಗ ಒದ್ದಿದ್ದಾರೆ, ಮುಖ ಎಲ್ಲ ಪರ್ಚಿದ್ದಾರೆ, ಗೀಚಿದ್ದಾರೆ, ಕಚ್ಚಿದ್ದಾರೆ, ಇವೆಲ್ಲವನ್ನ ಮಾಡಿರುವಂಥದ್ದು. ಹಾಗಾಗಿ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಒಂದು ಚಿಕಿತ್ಸೆಗೆ ಒಳಪಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಯುವಕನ ಮೇಲೆ ಹಲ್ಲೆ ಮಾಡಿದ ವಿಂಗ್ ಕಮಾಂಡರ್ ವಿರುದ್ಧ ದೂರು ಕೊಟ್ಟರು. ಪೊಲೀಸರು FIR ಮಾಡಿದ್ದಾರೆ. FIR ಅಲ್ಲಿ ಹಲ್ಲೆ ಮಾಡಿದಂಥ ವಿಂಗ್ ಕಮಾಂಡರ್ ಹೆಸರನ್ನ ಉಲ್ಲೇಖ ಮಾಡದೆ ಕೇವಲ ಆ ಕಾರ್ ನಂಬರನ್ನು ಹಾಕಿ FIR ಅನ್ನು ಮಾಡಿರುವಂಥ. ನೋಡಿ, ಯಾಕೆ ಅಧಿಕಾರಿಗಳು ಈ ರೀತಿ ವರ್ತಿಸ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ಕರ್ನಾಟಕದ ಪೊಲೀಸರು ನಿಲ್ಲಬೇಕಾದಂಥದ್ದು ಕನ್ನಡಿಗನ ಜೊತೆ, ಆಮೇಲೆ ಬೇರೆಯವರ ಜೊತೆ. ನೋಡಿ, ಇವತ್ತೇನು ಕನ್ನಡಿಗನ ಮೇಲೆ ಹಲ್ಲೆ ಆಗಿದೆ, ವಧೆ ತಿಂದಂಥದ್ದು ಒದ್ದು ಕೂಡ ಬಂದು ಆತ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಮೇಲೆ ಇವರು ಹೋಗಿ ಕೂಲಂಕುಷವಾಗಿ ಅಲ್ಲಿ ಬೆಂಗಳೂರಲ್ಲಿ ಪ್ರತಿ ಕಡೆ CCTV ಇರುತ್ತೆ. ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ವಹಿಸಿ ಅಲ್ಲೋಗಿ CCTVಯನ್ನು ನೋಡ್ಕೊಂಡು ನಂತರ ಇವರು FIR ಅನ್ನು ದಾಖಲು ಮಾಡಬೇಕಾಗಿತ್ತು. ಮೊದಲನೇ ತಪ್ಪು ಅಧಿಕಾರಿಗಳು ಮಾಡಿರೋದು ಇದನ್ನೇ. ಈಗ ಒಬ್ಬ ಅಮಾಯಕನ ಮೇಲೆ ನಮ್ಮ ಕಾನೂನು ಸಂವಿಧಾನ ಏನು ಹೇಳುತ್ತೆ, 10 ಜನ ಆರೋಪಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನೆನಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಕಾನೂನು ಹೇಳುತ್ತೆ. ಆದರೆ ಇವತ್ತೇನಾಗಿದೆ, ಇವತ್ತು ಒಬ್ಬ ಅಮಾಯಕನ, ಒಬ್ಬ ನೆನಪರಾಧಿಯನ್ನ ಮೇಲೆ FIR ದಾಖಲು ಮಾಡಿದ್ದಾರೆ. ಅದಲ್ಲದೆ ಪುನಃ ಇವತ್ತು ಒಡೆದವನ ಮೇಲೆ CCTV ಫುಟೇಜ್ಗಳು ಸಿಕ್ಕಿದ ನಂತರ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕಾಗಿತ್ತು ಮತ್ತು ಕೂಡಲೇ ಬಂಧಿಸಬೇಕಾಗಿತ್ತು. ಆತನ ಹೆಸರು ಕೂಡ ಗೊತ್ತು. ಯಾತಕ್ಕೆ ಪೊಲೀಸ್ ಅಧಿಕಾರಿಗಳು ಆತನ ಹೆಸರ ಮೇಲೆ FIR ಮಾಡಿಲ್ಲ ನನಗಂತೂ ಅರ್ಥ ಆಗಲಿಲ್ಲ. ಇದು ಇಡೀ ಕನ್ನಡಿಗರಿಗೆ ಪ್ರಶ್ನೆಗಳನ್ನು ಕಾಡ್ತಾ ಇದೆ. ಮತ್ತು ನಾನು ಮುಖ್ಯಮಂತ್ರಿಗಳ ಕಚೇರಿಯನ್ನು ಕೂಡ ಸಂಪರ್ಕವನ್ನು ಮಾಡಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ನೇರವಾಗಿ ನಿರ್ದೇಶನ ಬಂದಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥ ನಿರ್ದೇಶನ ಬಂದಿದೆ. ಆದರೂ ಕೂಡ ಕಾಣದ ಕೈಗಳು ಇಲ್ಲಿ ಯಾವುದೋ ಕೆಲಸ ಮಾಡಿದ್ದೇವೆ ಅನ್ನೋ ಅಂತ ಅನ್ನಿಸ್ತಾ ಇದ್ದಾವೆ. ಯಾತಕ್ಕೆ ಪೊಲೀಸ್ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ಮತ್ತು ಒಬ್ಬ ದಕ್ಷ ಅಧಿಕಾರಿ ದೇವರಾಜ್ ಅನ್ನುವಂಥ DCP ಈ ಭಾಗದಲ್ಲಿ ಇದ್ದಾರೆ. ಅವ್ರ ಕಡೆಯಿಂದ ನ್ಯಾಯವನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ. ಯಾರೇ ಆದರೂ ಕೂಡ ಹೆಡೆಮುರಿ ಕಟ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ವಿ. ಆದರೆ ಈ ರೀತಿಯಾದಂಥ ಪ್ರಕರಣವನ್ನು ಇಡೀ ದೇಶ ನೋಡ್ತಾ ಇದೆ. ಕನ್ನಡಿಗರಿಗೆ ಅವಮಾನ ಮಾಡಿರುವಂಥ ಪ್ರಕರಣ ಇದು. ಇಡೀ ದೇಶ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರು ತಪ್ಪಿತಸ್ಥರು ಅನ್ನುವಂಥ ಮುಖ ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ಕನ್ನಡಿಗರ ಗೌರವ ಕಾಪಾಡಬೇಕಾದಂಥದ್ದು ಪೊಲೀಸರ ಕರ್ತವ್ಯ. ಈ ರೀತಿಯಾದಂಥ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮತೆಯನ್ನು ಅರಿಯದೆ ಈ ರೀತಿಯಾಗಿ ಆತನ ಹೆಸರನ್ನು ಗೊತ್ತಿದ್ರೂ ಕೂಡ ನಮೂದೇ ಇರುವಂಥದ್ದು ಪೊಲೀಸರ ತಪ್ಪು. ಮತ್ತು ನಾವೇನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ, ಇವತ್ತು ನಾನೇನಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಆತನ ಹೆಸರು ದಾಖಲು ಮಾಡಬೇಕು, ಆತನ ಹೆಸರನ್ನು ದಾಖಲು ಮಾಡಬೇಕು. ಮತ್ತು ಆತನ ಶ್ರೀಮತಿ ಕೂಡ ಅಲ್ಲಿದ್ದರು. ಆ ಶ್ರೀಮತಿ ಕೂಡ ಕಂಪ್ಲೇಂಟ್ ಸುಳ್ಳು ದೂರನ್ನು ದಾಖಲು ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಮತ್ತು ಈಗಲೇ ಅವ್ರನ್ನ ಬಂಧಿಸಬೇಕು. ಅವನು ಕೋಲ್ಕತ್ತಾದಲ್ಲಿದ್ದಾನ, ಡೆಲ್ಲಿಯಲ್ಲಿದ್ದಾನ, ಅಥವಾ ಅಂತಾರಾಷ್ಟ್ರೀಯದಲ್ಲಿದೆ, ಎಲ್ಲಿದ್ದಾನೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಪೊಲೀಸರ ಶಕ್ತಿ ಏನು ಅಂತ ಗೊತ್ತಾಗಬೇಕು. ಕನ್ನಡಿಗರ ಮೇಲೆ ಸುಳ್ಳು ಆಪಾದನೆ ಮಾಡಿ ಹಲ್ಲೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಹಾಗಾಗಿ ಈಗಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಸರ್, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವಿಂಗ್ ಕಮಾಂಡರ್ ಕನ್ನಡಿಗರನ್ನು ಎತ್ತು ಕಟ್ಟುವ ಕೆಲಸ ಮಾಡಿರುವಂಥದ್ದು, ಕನ್ನಡಿಗರನ್ನೆಲ್ಲ ಒಂದು ಕಡೆ ವಿಲನ್ ಆಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ? ನೋಡಿ, ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು, ಹೊರ ರಾಜ್ಯದಿಂದ ಬಂದಂಥ ಜನ ಒಂದು ರೀತಿ ಶೋಕಿ ಆಗ್ಬಿಟ್ಟಿದೆ ಅವ್ರಿಗೆ. ಅಂದರೆ ಕನ್ನಡದ ಅಭಿಮಾನ ಇರುವಂಥದ್ದು ಅವ್ರ ಹೊಟ್ಟೆ ಉರಿ. ನಿಮಗೆ ನಿಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇಲ್ಲ ಅಂತಂದರೆ, ಅಥವಾ ನಿಮ್ಮ ನಾಡಿನ ಬಗ್ಗೆ ಅಭಿಮಾನ ಇಲ್ಲ ಅಂತಂದರೆ, ಹೊಟ್ಟೆಪಾಡಿಗೋಸ್ಕರ ನಿಮ್ಮ ರಾಜ್ಯ ಸರ್ಕಾರಗಳು ಸರಿಯಾಗಿ ಉದ್ಯೋಗ ಸೃಷ್ಟಿ ಮಾಡದೇ ಇರುವಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದೀರಿ. ಬರಲಿ ಬೇಡ ಅಂತ ಹೇಳಿದ್ರೆ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ನಾವು. ಆದರೆ ಒಕ್ಕೂಟದ ವ್ಯವಸ್ಥೆಯನ್ನು ಗೌರವಿಸ್ತಾ ಮತ್ತು ಇಲ್ಲಿನ ಸ್ಥಳೀಯ ಭಾಷೆಯನ್ನು ಗೌರವಿಸ್ತಾ, ಭಾಷೆಯ ಜನರ ಭಾವನೆಗಳನ್ನು ಗೌರವಿಸ್ತಾ ನೀವಿಲ್ಲಿ ಕೆಲಸವನ್ನು ಮಾಡಬೇಕು. ಅವ್ರ ಜೊತೆ ಬೆರೆತು ಬದುಕಬೇಕೇ ಹೊರತು ನಿಮಗಿಷ್ಟ ಬಂದಂಗೆ ನಿಮ್ಮ ಕನ್ನಡಿಗರ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಕನ್ನಡಿಗರು
ಸಹಿಸೋದಿಲ್ಲ, ಹೊರಗಡೆಯಿಂದ ಬಂದರೆ ಅಂತೇಳಿ ಈ ಥರ ಮಾಡ್ತಾ ನೀವು ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಈ ರೀತಿಯಾದ ಹಲ್ಲೆಗಳನ್ನ ಮಾಡ್ತಾ ಹೋಗ್ತಾ ಇದ್ರಿ. ಇತ್ತೀಚೆಗೆ ನೋಡ್ತಾ ಇರ್ಬೋದು, ಒಂದು 6-7 ತಿಂಗಳಿಂದ ಸತತವಾಗಿ ಈ ರೀತಿಯಾದಂಥ ಕೆಲಸ ನಡೀತಾ ಇದೆ. ಆದರೆ ಈ ಥರದ್ದು ಪ್ರವೃತ್ತಿ ಕನ್ನಡಿಗರಲ್ಲ. ಆ ಥರ ಪ್ರವೃತ್ತಿ ಕನ್ನಡಿಗರಾಗಿದ್ದಿದ್ರೆ ಇವತ್ತು ಒಬ್ಬ ಹೊರ ರಾಜ್ಯದವನು ಇಲ್ಲಿ ಇರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಎಲ್ಲರನ್ನೂ ಕೂಡ ಸ್ವಾಗತಿಸಿದ್ದೀವಿ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ಹಿಂದಿ ಮೇ ಬಾತ್ ಕರೋ ಅನ್ನುವಂಥ ಉದ್ದಟತನದಲ್ಲಿ ಮಾತಾಡ್ತಾ ಇದ್ದೀರಿ. ಸ್ಥಳೀಯ ಭಾಷೆಯನ್ನು ಗೌರವಿಸೋದು ಕಲೀರಿ. ಗೊತ್ತಿಲ್ವ ಅಂತಂದರೆ ಅವ್ರಿಗೆ ಅವ್ರ ಜೊತೆ ಬದುಕೋದನ್ನ, ಜೊತೆಯಲ್ಲಿ ಕಲಿತು ಬದುಕೋದನ್ನ ನೀವು ಅಭ್ಯಾಸವನ್ನು ಮಾಡ್ಕೊಬೇಕು. ಈ ರೀತಿಯಾದಂಥ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಹೋದರೆ ಮುಂದೊಂದು ದಿನ ವಲಸಿಗರೇ ನಿಮಗೆ ಭಾಳ ಎಚ್ಚರಿಕೆಯಾದಂಥ ನಡೆಯನ್ನು ಕನ್ನಡಿಗರು ಕೋರುವಂಥ ದಿನಗಳು ಬರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.